ಈ ವರ್ಷ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ವಿಶೇಷ ಅಂತಂದ್ರೆ ಹೋದ ಶಿವರಾತ್ರಿಯಿಂದ ಈ ಶಿವರಾತ್ರಿಯ ಪರ್ಯಂತರವಾಗಿ ಸುಮಾರು 1 ವರ್ಷಗಳ ಪರ್ಯಂತರವಾಗಿ ಶ್ರೀಮಠದಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಜರುಗ್ತಾ ಬಂದಿದ್ದಾವೆ. ಅದರಲ್ಲಿ 108 ದಿನ ಕೋಟಿ ಜಪಯಜ್ಞೆ, 108 ದಿನ ಕೋಟಿ ಬಿಲ್ವಾರ್ಚನೆ, 108 ದಿನ ಲಕ್ಷ ರುದ್ರಾಭಿಷೇಕ. ಇದಾದ ನಂತರ ಡಿಸೆಂಬರ್ 23ನೇ ತಾರೀಕಿನಿಂದ ಹಿಡಿದು 19ನೇ ತಾರೀಕಿನ ಪರ್ಯಂತರವಾಗಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ 4 ರಾಜ್ಯಗಳಲ್ಲಿ ಶ್ರೀ ಸಿದ್ಧಾರೂಢರ ಜ್ಯೋತಿ ರಥಯಾತ್ರೆ ಅಂತಕ್ಕಂಥದ್ದು ಬಹಳ ಯಶಸ್ವಿಯಾಗಿ ಜರುಗಿ ಕೊನೆಗೆ 19ನೇ ತಾರೀಕಿನ ದಿವಸ ಹುಬ್ಬಳ್ಳಿಯ ಮಹಾನಗರದಲ್ಲಿ ಇಡೀ ಹುಬ್ಬಳ್ಳಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಮೆರವಣಿಗೆ ಜರುಗಿತು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅದು ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವ ನಿಮಿತ್ತ 10,000 ಜನ ಸಿದ್ಧಾರೂಢರ ಚರಿತ್ರೆಯನ್ನ ನೆತ್ತಿಯ ಮೇಲೆ ಇರಿಸಿಕೊಂಡು ಮತ್ತು 1,008 ಜನ ಕುಂಭ, 1,008 ಜನ ಆರತಿ, ನೂರಾರು ವಾದ್ಯ ಮೇಳದವರು ಸಿದ್ಧಾರೂಢರ ಮತ್ತು ಗುರುನಾಥರವರ ಆಣಿ ಅಂಬಾರಿಯೊಂದಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹುಬ್ಬಳ್ಳಿಯ ಮಹಾನಗರದಲ್ಲಿ ಅದು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಜರುಗಿ 20ನೇ ತಾರೀಕಿನಿಂದ ಹಿಡಿದು ಇವತ್ತಿನ ದಿವಸ ಮುಂಜಾನೆಯವರೆಗೆ ವಿಶ್ವ ವೇದಾಂತ ಪರಿಷತ್ ಅಂತಕ್ಕಂಥದ್ದು ಬಹುಶಃ ನಮ್ಮ ಭಾರತ ದೇಶದಲ್ಲಿಯೇ ಏಕಕಾಲದಲ್ಲಿ ಇಷ್ಟೊಂದು ಮಹಾತ್ಮರನ್ನ ಕಾಣ್ತಕ್ಕಂಥ ಏಕೈಕ ವಿಶ್ವ ವೇದಾಂತ ಪರಿಷತ್ ಅಂದ್ರೆ ಅದು ಹುಬ್ಬಳ್ಳಿಯ ಸಿದ್ಧಾರೂಢರ ಮಠದಲ್ಲಿ ಜರುಗಿರ್ತಕ್ಕಂಥ ವಿಶ್ವ ವೇದಾಂತ ಪರಿಷತ್ತು. ಸತತವಾಗಿ ವೇದಿಕೆ ಮೇಲೆ 200ಕ್ಕಿಂತಲೂ ಹೆಚ್ಚಿಗೆ ಮಹಾತ್ಮರು, ಅಷ್ಟೇ ವಿದ್ವಾಂಸರು, ಹರಿದ್ವಾರ ಹೊಸಕೇಶದ ಮಹಾಮಂಡಲೇಶ್ವರರು, ನಮ್ಮ ನಾಡಿನ ಹೆಸರಾಂತ ಮಠಾಧೀಶರು, ಇದಲ್ಲದೆ ಎಲ್ಲ ಗಣ್ಯಮಾನ್ಯರು ಕೂಡ ಆಗಮಿಸಿದ್ದಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ಒಂದೇ ವೇದಿಕೆಯಲ್ಲಿ ಸುಮಾರು 35 ಪುಸ್ತಕಗಳು, ಆಧ್ಯಾತ್ಮಿಕ ಗ್ರಂಥಗಳು ಅವೆಲ್ಲ ಬಿಡುಗಡೆ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಸಾಹಿತ್ಯ ಲೋಕಕ್ಕೆ ಬಹಳ ಒಂದು ವಿಶಿಷ್ಟವಾದ ಕೊಡುಗೆ ಅಂತ ಹೇಳಬಹುದು. ಈ ವರ್ಷ ಅಂತೂ ಜನಸಂಖ್ಯೆಯನ್ನು ತಾವೆಲ್ಲ ನೋಡಿದಿರಿ, ಬಹಳ ವಿಶೇಷವಾಗಿರ್ತಕ್ಕಂಥ ಜನಸಂಖ್ಯೆ. ಅದು ವಿಶ್ವ ವೇದಾಂತ ಪರಿಷತ್ ಆಯ್ತು, ಶಿವರಾತ್ರಿ ಆಯ್ತು, ಎಲ್ಲ ದೃಷ್ಟಿಯಿಂದಲೂ ಅದು ಸಿದ್ಧಾರೂಢರ ಕೀರ್ತಿ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ನಾಡಿನ ತುಂಬೆಲ್ಲ ಪಸರಿಸ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸಿದ್ಧಾರೂಢರಲ್ಲಿ ಇರ್ತಕ್ಕಂಥ ಒಂದು ಯಾವ ಜಾತ್ಯತೀತ ಮನೋಭಾವನೆ, ಸಮಸ್ತ ಮನುಕುಲದ ಉದ್ಧಾರವನ್ನ ಬಯಸಿರ್ತಕ್ಕಂಥ ಕಲಿಯುಗ ಕಂಡ ಏಕೈಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿ ಅವರು ಅವರ ತತ್ವ ಸಂದೇಶಗಳನ್ನ ಪಾಲಿಸಿ ನಮ್ಮ ಜೀವನವನ್ನ ಪಾವನ ಮಾಡಿಕೊಡೋರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಶ್ಯಾಮಾನಂದ ಬಾಳಪ್ಪ ಪೂಜೇರಿ, ಧರ್ಮದರ್ಶಿಗಳು ಸಿದ್ಧಾರೂಢ ಮಠ ಹುಬ್ಬಳ್ಳಿ ಹಾಗೂ ಅಧ್ಯಕ್ಷರು ವಿಶ್ವ ವೇದಾಂತ ಪರಿಷತ್. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಠ ಅಂದರೆ ಅದು ಸಿದ್ಧಾರೂಢ ಮಠ. ಇಲ್ಲಿ ಹಲವಾರು ಇಲ್ಲಿ ಭೇದ ಭಾವ ಯಾವುದು ಮಾಡಲ್ಲ. ಇಲ್ಲಿ ಹಲವಾರು ಜಾತಿಯ ಜನರನ್ನು ನಾವು ನೋಡಬಹುದಾಗಿದೆ. ಈ ವರ್ಷ ಪ್ರತಿ ವರ್ಷ ಇಲ್ಲಿ ಶಿವರಾತ್ರಿ ನಡೆಯುತ್ತದೆ. ಆದರೆ ಈ ವರ್ಷ ಶಿವರಾತ್ರಿ ತುಂಬಾ ವಿಶೇಷವಾಗಿತ್ತು. ಏಕೆಂದರೆ 7 ದಿನ ನಿರಂತರವಾಗಿ ವಿಶ್ವ ವೇದಾಂತ ನಡೆಸಲಾಗಿತ್ತು. ಹಾಗೆ ಅನೇಕ ಚರಿತ್ರೆಯನ್ನು ಬಿಡುಗಡೆ ಮಾಡಲಾಗಿತ್ತು. ಹಾಗೆ ಸಾವಿರಾರು ಲಕ್ಷಾಂತರ ಜನರು ಕೂಡಿದ್ದರು. ಸಿದ್ಧಾರೂಢ ಅಜ್ಜ ತಾನು ನಂಬಿದವರನ್ನು ಯಾವತ್ತಲೂ ಕೈ ಬಿಡುವುದಿಲ್ಲ. ತುಂಬಾ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಗೋಕಾಕ್. ಹಾ, ನಮ್ಮ ಪಪ್ಪ ಧರ್ಮದರ್ಶಿದಾರಲ್ಲ, ಪ್ರತಿ ವರ್ಷ ಬರ್ತೇನೆ. ಹಾ, ಲಕ್ಷ ಈ ಸತಿ ಎಲ್ಲಕ್ಕಿಂತ ಜಾಸ್ತಿ ಜನ ಕೂಡಿದ್ರಿ, ಲಕ್ಷಾಂತರ ದಾಟ್ ಹೋಗಿತ್ರಿ. ನಾನು ತಂಗಿ ಪಪ್ಪ ಅಷ್ಟ ಬಂದಿರಿ. ತುಂಬಾ ಖುಷಿ ಆಯ್ತು. ಸಿದ್ಧಭಾರತಿ. ನಮಸ್ಕಾರ ರೀ, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹುಬ್ಬಳ್ಳಿದು. ಈ ಹುಬ್ಬಳ್ಳಿ ಶಿವರಾತ್ರಿ ಅಂತ ಹೇಳಿ ಫೆಬ್ರವರಿ ಒಳಗೆ ಸ್ಟಾರ್ಟ್ ಆಗ್ತೈತಿ. ಶಿವರಾತ್ರಿ ಜಾಗರಣೆ ಎಲ್ಲ ಊರೊಳಗೆ ಇರೋದು. ನಮ್ಮ ಊರೊಳಗೆ ಮಾತ್ರ ಜಾಗರಣೆ ಆಗಿ ಮರನೇ ದಿವಸ ಬೆಳಿಗ್ಗೆ ತೇರು ಅಂತೈತಿ. ತೇರು ಸಾಯಂಕಾಲ, ಬೆಳಿಗ್ಗೆ ಇಲ್ಲಿ ಮಹಾಪೂಜೆ ಇರ್ತೈತಿ. ಯಾವ ಊರಲ್ಲಿ ನಡಿಲಾರ್ದಂತಕ್ಕಂಥ ಈ ಬೆಳಗ್ಗೆ ಪೂಜೆಗೆ ಮಾತ್ರ ತುಂಬ ಎಲ್ಲ ಊರಿಂದನೂ ಜನ ಬರ್ತಾರೆ. ಚಿಕ್ಕವರು, ದೊಡ್ಡವರು, ಮುದುಕರು, ಹುಟ್ಟಿದ ಕೂಸು ಸಹಿತ ಬರ್ತಾವೆ ಈ ಪೂಜೆಗೆ ಮಾತ್ರ. ತೇರಕ್ಕಿಂತ ಬೆಳಗಿನ ಪೂಜೆ ಭಾಳ ವಿಶೇಷ ಇಲ್ಲಿ. ಆ ನಂತರ ಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ತಕ್ಷಣ ಸಾಯಂಕಾಲ ತೇರಿರುತ್ತದೆ. ಈ ತೇರಿನಲ್ಲಿರುವಂಥ ವಿಶೇಷ ಏನಂತಂದರೆ ಸಿದ್ಧಾರೂಢಂಥ ಭಕ್ತರು ಎಲ್ಲೆಲ್ಲಿ ಇರುವಂಥ ಜನ ಸಹಿತ ಈ ತೇರಿಗೆ ಆಗಮಿಸ್ತಾರೆ. ಎಷ್ಟೇ ಗದ್ದಲ ಇದ್ರೂ ಸಹಿತ ಮುದುಕರು ಅಷ್ಟೇ ಗದ್ದಲದಲ್ಲಿ ಸಹಿತ ಈ ತೇರಿಗೆ ಬಂದು ಒತ್ತೊತ್ತಿ ಹೋಗೋದು. ಆ ನಂತರ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ.
ಈ ಹುಬ್ಬಳ್ಳಿಯಲ್ಲಿರುವಂಥ ಹುಬ್ಬಳ್ಳಿಯಲ್ಲಿರುವಂಥ ಸಿದ್ಧಾರೂಢ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊತೀನಿ. ನೀವು ಸಹಿತ ಈ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಯವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ತಮ್ಮೆಲ್ಲರಿಗೂ ತಾನು ವಿನಂತಿಯಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ಶಾರದಾ, ಬಳ್ಳಾರಿ. ಸಿದ್ಧಾರೂಢ ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜಾರ ಹಾಗೂ ಗುರುನಾಥ ಅಜ್ಜಾರದ ತೇರಿದೆ ಇವತ್ತು. ಲಕ್ಷಾಂತರ ಜನ ಬಂದಾರ, ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಇವತ್ತು ನಿನ್ನೆ ಶಿವಯೋಗ ಉಪವಾಸ, ಇವತ್ತು ತೇರು. ಇನ್ನು ಇವತ್ತಿಂದ 3 ದಿನಕ್ಕೆ ತಪ್ಪದ ಕೌದಿ ಪೂಜೆ ಇರುತ್ತವೆ. ನೋಡಲಿಕ್ಕೆ ಭಾಳ ನಮ್ಮ ಊರು ಇಷ್ಟು ದೊಡ್ಡದು ಲಕ್ಷಾಂತರ ಜನ ಇಲ್ಲಿ ಕೂಡ್ತಾರಂದ್ರೆ ನಮಗೊಂದು ಹೆಮ್ಮೆ ವಿಷಯ. ಅಜ್ಜಂದು ಅಷ್ಟು ಪವಾಡ ಇದೆ ರೀ ಇಲ್ಲಿ. ಭಾಳ ಜನ ರೀ. ಅಲ್ಲೇನು ಪ್ರಯಾಗರಾಜಲ್ಲಿ ನಡೀತದಲ್ಲ, ಇಲ್ಲಿ ಹಂಗೆ ಆ ಥರ ಆಗತೈತೆ ಅನ್ನೋ ಅಷ್ಟು ಇತಿಹಾಸ ಐತ್ರಿ. ವರ್ಷಕ್ಕೂ ಫ್ಯಾಮಿಲಿಯಿಂದ ಬಂದಿರಿ, ಎಲ್ಲ ಫ್ಯಾಮಿಲಿ ಬಂದಿರಿ? ಲೋಕಲ್ ಹಾಂ, ಫ್ಯಾಮಿಲಿ ಬರ್ತೇವೆ ರೀ, ಡೈಲಿ ಬರ್ತೇವೆ ಸರ್. ನಮ್ಮ ಮನೆ ಇಲ್ಲೇ ಪಕ್ಕಕ್ಕಿದೆ. ವಿದ್ಯಾಕಲಾಲ್ ಅಂತ. ನಾವು ಕೊಪ್ಪಳಿಂದ ಬಂದಿದ್ವಿ. ಪ್ರತಿ ವರ್ಷ ನಾವು ಈ ವರ್ಷ 6 ವರ್ಷ ಆಯ್ತು ನಾವು ಬರೋ ಕುಂತು ಈ ಜಾತ್ರೆಗೆ. ಭಾಳ ಅದ್ಭುತವಾಗಿ, ಭಾಳ ಸಡಗರದಿಂದ ಸಂಭ್ರಮದಿಂದ ಈ ಜಾತ್ರೆ ಆಗುತ್ತೆ. ಕೊಪ್ಪಳಿಂದ ಆಲ್ಮೋಸ್ಟ್ ಆಲ್ ಹೆಚ್ಚಿನ ಪ್ರಮಾಣದಾಗ ಈ ಸಿದ್ಧಾರೂಢನ ಜಾತ್ರೆಗೆ ಬರ್ತಾರೆ. ಯಾಕಪ್ಪ ಅಂದ್ರೆ ಸಿದ್ಧಾರೂಢನ ಕರ್ತುಕ್ಕ ಇಡೀ ನಮ್ಮ ಕೊಪ್ಪಳ ಜನರಿಗೂ ಸದ್ಯ ಗೊತ್ತಿದೆ. ಮತ್ತು ಈ ಜಾತ್ರೆಯ ವಿಶೇಷ ಏನಪ್ಪ ಅಂದ್ರೆ ಇವರು ಸಿದ್ಧಾರೂಢರ ನಾಗು ಸಾಧುಗಳು ಅಂತಂದು ಕರೀತಾರೆ ಅವ್ರನ್ನ. ಭಾಳ ಪವಾಡ ಪುರುಷರು. ಅವ್ರೇನೋ ಆರೂಢ ಜ್ಯೋತಿ ಅಂದು ಹಚ್ಚಿ ಹೋಗಿದಾರಂತೆ ದೀಪ. ಇವತ್ತಿನವರೆಗೂ ಕೂಡ ಅದು ಆರಿಲ್ಲಂತೆ ದೀಪ. ಮತ್ತೆ ಇನ್ನೂ ಒಂದು ವೀಣೆಯನ್ನ ಅವರು ಹೇಳಿ ಹೋಗಿದಾರಂತೆ. ಆ ವೀಣೆಯನ್ನು ಇವತ್ತಿನವರೆಗೆ ಅದು ಕೂಡ ಅದನ್ನ ನೆಲಕ್ಕೆ ಇಟ್ಟಿಲ್ಲಂತೆ. ಅಜ್ಜವರು ಅದು ಒಂದು ಮಾತನ್ನ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿರ. ಭಾಳ ಅದ್ಭುತವಾದಂಥ ಜಾತ್ರೆ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ನಡೀತೈತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಮೇಧಾ ಅಂತೇಳಿ ನಾವು ಪ್ರತಿ ಸರಿಗೆ ಬರ್ತೇವೆ, ಒಟ್ಟ ತಪ್ಪಿಸ್ಲಾರ್ದಂಗೆ. ಆಮೇಲೆ ಪ್ರತಿ ಸರಿಗೇನು ಇಲ್ಲೇ ಭಾಳ ಜೋರಾಗಿ ಆಗುತ್ತೆ. ಆಮೇಲೆ ಹೋದವ್ರು ಒಟ್ಟ ಉಪವಾಸ ಹೋಗೋದಿಲ್ಲ. ಎಲ್ಲರಿಗೂ ಹಣ್ಣು ಹಂಪಲ ಎಲ್ಲನೂ ಕೊಡ್ತಾರೆ. ಆಮೇಲೆ ಚಲೋತ್ತಾಗಿ ಇರ್ತಾರೆ ಎಲ್ಲರೂ. ಆಮೇಲೆ ಇಲ್ಲಿ ಮಕ್ಕೊಳಕ್ಕೂ ಇರೋಕ್ಕೂ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆಮೇಲೆ ದೂರಿಂದನೂ ನೋಡ್ಬೋದು, ಭಾಳ ಪಾಳೆ ಹಚ್ಚೋ ಆಗಿಲ್ಲ. ಆಮೇಲೆ ಸಿದ್ಧಾರೂಢ ದಕ್ಷಿಣ ಲಗುನ್ ಸಿಗ್ತೈತಿ. ಆಮೇಲೆ ನಾವು ಪ್ರತಿ ವರ್ಷನೂ ಹೋಗ್ತೀವಿ. ನಾವು ಇಲ್ಲಿ ಹಿರಿಯವನಹಳ್ಳಿ ಗೊತ್ತಾ? ಹಾಂ, ಅಲ್ಲಿ ನಾವು ಪ್ರತಿ ಸರಿ ಒಂದು 10-12 ಮಂದಿ ಬರ್ತಿದ್ವಿ. ಈ ಸರಿ ಭಾಳ ಕಮ್ಮಿ ಆದ. ಹಾಂ, ಇಲ್ಲಿ ಜನನೂ ಭಾಳ ಚಲೋ ಅದ. ದರ್ಶನ ಚಲೋ, ಪ್ರತಿ ಸರಿ ಚಲೋ. ನಮ್ಮ ಹೆಸರು ಮೇಧಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.